ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಡೆವೇಲ್. ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ನಮಸ್ಕಾರ ರೀ. ನಾನ್ ನಿಮ್ಮ ಪ್ರೀತಿಯ ಲೆಮನ್ ಪರಶುರಾಮ್. ವೀಕ್ಷಕರೇ, ನಾನು ಇವತ್ತು ಡೆವಿಲ್ ಸಿನಿಮಾ ನೋಡ್ಕೊಂಡ್ ಬಂದೇನ್ರಿ. ಸಿನಿಮಾ ಮಾತ್ರ ಸೂಪರ್ ಅಂದ್ರೆ ಸೂಪರ್ ರೀ. ಬೊಂಬಟ್ ಆಗಿತ್ರಿ. ಬಹಳ ಖುಷಿ ಆಯ್ತ್ರಿ. ಯಾಕಂದ್ರ ಒಂದು ಕನ್ನಡ ಸಿನಿಮಾ ಕ್ರೇಜ್ ಅಂದ್ರ ಅಭಿಮಾನಿಗಳ ಕ್ರೇಜ್ ಅಬಾಬಾಬಾಬು ಕಣ್ಣಿಲೆ ನೋಡಕ್ ಆಗಲ್ದ್ರ ಅಂತ ಒಂದು ಕ್ರೇಜ್ ರೀ. ಇದು ಡೆವಿಲ್ ಹಬ್ಬ ಅಂತಾನೆ ಹೇಳ್ಬೋದು ಸಿನಿಮಾ. ಎಂತ ಎಂತ ಅಭಿಮಾನ ಇದ್ರಿ. ಏನು ಯಾರ್ಯಾರೋ ಅನ್ನ ಸಂತರ್ಪಣೆ ಮಾಡ್ತಾರ, ಯಾರ್ಯಾರೋ ಸ್ವೀಟ್ ಹಂಚ್ತಾರ, ಆ ಯಾರ್ಯಾರೋ ಬಟ್ಟಿ ಕೊಡಿಸ್ತಾರ. ಏನ್ರಿ ಇದೆಲ್ಲ? ಆ ದರ್ಶನ್ ಅವರು ಏನ್ ಸಂಪಾದನೆ ಮಾಡಿದಾರೋ ಬಿಟ್ರೋ ಗೊತ್ತಿಲ್ಲ. ಆದ್ರೂ ಅಭಿಮಾನಿಗಳಂತೂ ಅಬಾಬೋ ಸಿಕ್ಕಾಪಟ್ಟೆ ರೀ. ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಒಬ್ಬ ಮನುಷ್ಯನ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ ಬಿಡ್ರಿ. ಗುಣ ರೀ. ಆ ಮನುಷ್ಯ ಅವ್ರ ಲೈಫಲ್ಲಿ ಏನೋ ಒಂದಿಷ್ಟು ನಡೆದಿರ್ಬೋದು, ಇಲ್ಲ ಅಂತಲ್ಲ. ಇಂಥ ಅಭಿಮಾನ ಎಲ್ರಿ ಯಾರಿಗ್ ಸಿಗ್ತದ ಅವನವನ? ಆ ಅಂತ ಅಭಿಮಾನ, ಹುಚ್ಚ ಅಭಿಮಾನ ರೀ. ಅಬಾಬ, ನಾನಂತೂ ಸಿಕ್ಕಾಪಟ್ಟೆ ನೋಡಿ. ಅಂದ್ರ ಈ ಸಿನಿಮಾ ಅಂದ್ರ ನಮ್ಮ ಎಲ್ಲಾ ಸಿನಿಮಾಗಳು ನಾವು ಪ್ರೀತಿ ಮಾಡ್ತೀವಿ, ಇಲ್ಲಂತಲ್ಲ. ಈ ಏನ್ರಿ ಇದು, ಒಬ್ಬೊಬ್ರು ಏನ್ ಫ್ಯಾನ್ಸ್ಗಳು ಅಬ್ಬಬ್ಬ, ನಾವು ಮಾತೆ ಬರೋದ್ರು ಆ ನಮನೆ ರೀ. ಆ ಒಂದು ಕಟೌಟ್ ಏನು, ಆ ಅಭಿಮಾನಿಗಳು ಕುಣಿತ ಏನು. ಆ ಸಿನಿಮಾ ನೋಡ್ಬೇಕಂತ ಟಿಕೆಟ್ ಬುಕ್ ಮಾಡ್ಕೊಂಡು ಒಳಗ್ ಹೋದಿವ್ರಿ. ಅಬ್ಬಾವ, ಅಲ್ಲಿ ನಮ್ ಸೀಟ ಸಿಗಲ್ದು. ಹಂಗು ಹೆಂಗು ಸೀಟುಗಳು ಸಿಗಲ್ವು, ನಂಬರ್ ಎಲ್ಲು ಅದು ಹುಡ್ಕಕ್ಕೂ ಆಗಲ್ದು. ಅಯ್ಯೋ, ಅಷ್ಟು ಗರ್ದಿ. ಸಿಕ್ಕಾಪಟ್ಟೆ ಜನಗಳು. ಯಾರಿಗಾರ ನಮ್ ಟಿಕೆಟ್ ಯಾರ್ಯಾರು ಸೀಟಲ್ಲಿ ನಾವು ಕೊಡೋದು, ಇನ್ಯಾರ ಬಂದು ನಮ್ ಸೀಟಿಗೆ ಕೊಡೋದು, ಹಿಂಗೆಲ್ಲ ಆಗಿತ್ತು. ಕೊನೆಗೆ ಹೆಂಗೋ ಮಾಡಿ ಒಂದು 3 ಸೀಟ್ ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ನಾವು 3 ಸೀಟ್ ಒಂದ್ ಕಡೆ ಕೂತ್ಕೊಂಡಿವಿ. ಸಿನಿಮಾ ನೋಡಿದಿವ್ರಿ. ಆ ಸಿನಿಮಾ ಸ್ಟಾರ್ಟ್ ಆಗ್ತದ್ರಿ. ಆ ಅದೇನು ಸ್ಕ್ರೀನ್ ಮುಂದ್ರಿ, ಏನು ಹುಚ್ಚ ಅಭಿಮಾನ ರೀ. ಅಬ್ಬಬ್ಬಬ್ಬಬ್ಬಬ್ಬ, ಆ ಸಿನಿಮಾ ನೋಡಕ್ಕೆ ಬಿಡೋಲ್ರು. ಆ ನಮೂನಿ ಕಿರ್ಚಾಟ ಅರ್ಚಾಟ ಕುಣಿತ. ಒಬ್ರು ಅಲ್ಲೇ ಒಳಗೆ ಇದು ಬ್ಲಾಸ್ಟ್ ಮಾಡೋದೇನೋ, ಪರ್ಪರಿ ಇರ್ತಾವಲ್ರಿ ಅವೆಲ್ಲ, ಮಿಂಚು ಪಂಚು ಇರ್ತಾವಲ್ಲ ಅವು, ಅದು ಬ್ಲಾಸ್ಟ್ ಮಾಡೋದೇನು. ಒಬ್ಬ ಬರ್ತಾನ ಕುಂಬಳಕಾಯಿ ಬೆಳಿಗ್ಗೆ ಧನ್ ಅಂತ ಹೊಡಿತಾನ. ಇನ್ಯಾವನ ಬರ್ತಾನ, ಅಣ್ಣ ಡಿ ಬಾಸ್ಗೆ ಜೈ ಅಂತಾನ. ಅಯ್ಯೋ, ಆ ಒಂದ್ ಇದ್ರಲ್ಲಿ ದರ್ಶನ್ ಅವ್ರು ಏನ್ ಡೈಲಾಗ್ ಹೇಳಿದ್ರು, ಏನೇನ್ ಡೈಲಾಗ್ಗಳು ಬಂದು ನಮಗೆ ನೆನಪಿಲ್ರಿ. ಆದ್ರ ಒಂದಂತೂ ಡೈಲಾಗ್ ನೆನಪಿತ್ರಿ. ಅದು ಯಾಕಂದ್ರೆ ಟ್ರೈಲರ್ದಾಗೆ ನೋಡ್ಬಿಟ್ಟಿದ್ದೆ. ಅದೇ ಹೇಳಿದ್ನಲ್ರಿ ಫಸ್ಟ್, ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನ್ ಬರ್ತಿದ್ದೀನಿ ಚಿನ್ನ. ಡೆವೇಲ್. ಇದು ಒಂದ್ ಡೈಲಾಗ್ ನೆನಪಿತ್ತು. ಬಟ್ ಸಿನಿಮಾ ನೋಡಿದ್ರಿ, ಬಹಳ ಅದ್ಭುತವಾಗಿತ್ತು ಸಿನಿಮಾ. ಬಹಳ ಚಂದ ಮಾಡ್ಯಾರ. ಅವ್ರು ದರ್ಶನ್ ಅವ್ರ ಆಕ್ಟಿಂಗ್ ಕೇಳ್ಬೇಕ್ರೆ ಹರಿದು ನೀರ್ ಕುಡಿದ್ ಬಿಟ್ಬಿಟ್ಟ ಕಡೆ. ನಮಗಂತೂ ಬಹಳ ಖುಷಿ ಆಯ್ತ್ರಿ. ಒಂದು ದಿನ, ಈ ದಿನ ಏನೋ ಒಂಥರ ಉಲ್ಲಾಸದ ದಿನ ಆಗ್ಬಿಡ್ತು ನಮ್ಗೆ. ಎಷ್ಟು ಆನಂದ ಆಯ್ತ್ರಿ. ಎಲ್ಲಾ ಜನಗಳು ಒಂದು ಅವ್ರ ಕುಣಿತ, ಅವ್ರವ್ರ ಪರ್ಸನಲ್ ಲೈಫ್ ಅಲ್ಲಿ ಅವ್ರಿಗೆ ಅವ್ರ ಮನೆಯಲ್ಲಿ ಹಬ್ಬ ಮತ್ತೆ ಯಾವ್ದಾದ್ರು ಕಾರಣಕರ್ತರನ್ನು ಆದ್ರೂ ಆತರ ಕುಣದಾರೋ ಇಲ್ಲ ಗೊತ್ತಿಲ್ಲ. ಅವ್ರ ನಿಜ ಲೈಫ್ ಅಲ್ಲಿ ಆತರ ಸಡಗರ ಅನುಭವಿಸಿದಾರಲ್ಲ ಗೊತ್ತಿಲ್ಲ. ದರ್ಶನ್ ಸಿನಿಮಾ ರಿಲೀಸ್ ಆಗ್ತದ ಅಂದ ಕೂಡ್ಲೇನೆ ಆತರ ಒಂದು ಉತ್ಸಾಹ, ಒಂದು ಉಲ್ಲಾಸ. ಅವ್ರಿಗೆ ಏನು ಒಂದು ಉರುಪು ಬಂತೋ ಗೊತ್ತಿಲ್ಲ, ಏನು ಕುಣಿತಾರ. ಅಬಾಬಾಬಾಬಾ, ಏನ್ ಎಲ್ಲಾ ಥಿಯೇಟರ್ ರೀ. ಮತ್ ಒಂದಲ್ಲ, ನಾನ್ ಪ್ರಸನ್ನ ಥಿಯೇಟರ್ಗೆ ಹೋಗಿದ್ದೆ. ಪ್ರಸನ್ನ ಥಿಯೇಟರ್ ಮಾತಾಡಂಗಿಲ್ರಿ. ಏನ್ ಪೂರ ಫುಲ್ ಕಟ್ಔಟ್, ಬ್ಯಾನರ್. ಆ ಪಾಪ ಥಿಯೇಟರ್ ಓನರ್ಗಳು ಅಲ್ಲೇ ಸುತ್ತಾಡ್ತಿದ್ರು. ಏನಾರ ಅಭಿಮಾನಿಗಳು ಏನಾರ ಗದ್ದಲ್ ಮಾಡಿದ್ರೆ ಏನಪ್ಪ, ಪೊಲೀಸರು ಅಲ್ಲೇ ನಿಂತಾವ್. ಪೊಲೀಸರು ಕಾಯಂ ಅಲ್ಲೇ ನಿಂತಾರ. ಆಲ್ಮೋಸ್ಟ್ ಯಾರು ಗಲಾಟೆ ಗಿಲಾಟೆ ಯಾರು ಮಾಡಿಲ್ಲ, ಅಭಿಮಾನಿಗಳು ಯಾರು ಮಾಡಿಲ್ಲ. ನನಗ್ ಗೊತ್ತಿದ್ದಂಗ ಅಭಿಮಾನಿಗಳು ಇನ್ನೊಬ್ಬರಿಗೆ ಸಹಕರಿಸಿದ್ರು ಹೊರತು ಬೇರೆಯವ್ರಿಗೆ ಯಾವ್ದು ತೊಂದರೆ ಕೊಟ್ಟಿಲ್ಲ. ಪ್ರೇಕ್ಷಕರ ಪ್ರೀತಿ ನೋಡದೆ. ಮತ್ತೆ ಅಲ್ಲಿ ಎಲ್ಲಾ ತರದ್ದು ಪ್ರೇಕ್ಷಕರಿದ್ರು. ಒಬ್ರು ದರ್ಶನ್ ಅಭಿಮಾನಿಗಳೇ ಇದ್ರು, ಒಂದ್ ಕಡೆ ಸಿನಿಮಾ ಪ್ರೇಕ್ಷಕರಿದ್ರು, ಇನ್ನೊಂದ್ ಕಡೆ ಸಿನಿಮಾ ಹೆಂಗಾದ, ಈ ತರದ ಸಿನಿಮಾಗಳು ನೋಡ್ಬೇಕನ್ನೋ ಒಂದು ಅಭಿರುಚಿ ಇಟ್ಕೊಂಡು ಬಂದವರು ಬರ್ತಾರೆ. ಒಂದೊಂದು ಕೆಟಗರಿ ಜನ ಬಂದಿದ್ರು. ಬಹಳ ಚೆನ್ನಾಗಿತ್ತು.
ಸಿನಿಮಾ ಥಿಯೇಟರ್ ಒಳಗಡೆ ಅಂತೂ ಅಯ್ಯ ಮಾತಾಡಂಗಿಲ್ಲ ಬಿಡ್ರಿ. ಒಂದು ಡೈಲಾಗ್ ಕರೆಕ್ಟ್ ಆಗಿ ಕೇಳಿಲ್ಲ ಆ ತರ ಒಂದು ಅದು ಶಿಳ್ಳೆ ಹೊಡೆಯೋದು. ನಾವು ಇಷ್ಟು ದಿನ ನೋಡ್ತಿದ್ದೆ ಸಿನಿಮಾಗಳು. ಅಲ್ಲೆಲ್ಲ ಏನಾಗ್ತಿತ್ತು ಅಂತಂದ್ರ ಸುಮ್ನೆ ಅಲ್ಲಿ ಹೋಗಿ ಕೂಡ್ತಿದ್ವಿ ಗಪ್ನ ಕುಂತ ಬೆಚ್ಚಗ ಯಾವ್ದೋ ಒಂದು ತಂಡಿ ಹಿಡಿದು ಬೆಕ್ಕಿನ ಮರಿ ಕುಂತ ನೋಡ್ಕೊಂಡ್ ಬರ್ತಾವಲ್ ಹೊರಗ ಹಂಗ ಬಂದ್ಬಿಡ್ತಿದ್ವಿ. ಈಗ ಫಸ್ಟ್ ಟೈಮ್ ನಾನು ಆ ಎಲ್ಲ ಉರುಪಿ ಕೆಡಿ ಪೂರಾ ಹಿಂಗ ಡೀಪ್ ಆಗಿ ಹಿಂಗ ಏನಾದ್ರು ದಿಟ್ಟಿಸ್ ನೋಡ್ಲಕತ್ತಿದೀವಿ ಮೂವಿ ಅಂತಂದ್ರೆ ಇನ್ನೊಬ್ಬ ಡೇ ಡೇ ಬಾಸ್ ಅಂದ್ಬಿಡವ. ಹಾ ಹಿಂಗ್ ನೋಡ್ಬೇಕು. ಈ ತರ ಎಲ್ಲ ಒಂದಿಷ್ಟು ಫ್ಯಾಕ್ಟ್ ನಡೀತು. ಎಷ್ಟೋ ಜನ ಹಂಗೆಲ್ಲ ಆಯ್ತು. ಯಾರೋ ಡೀಪ್ ಆಗಿ ನೋಡ್ತಿರ್ತಾರ ಆ ಸೀನ್ ಏನೋ ಒಂದು ಎಮೋಷನಲ್ ಆಗಿರ್ತದ ಒಳಗ ನುಗ್ಗಿರ್ತಾನವ. ಒಮ್ಮೆ ಸಡನ್ ಆಗಿ ಅವ್ನ ಎಂಟ್ರಿ ಆಯ್ತ ಡಿ ಬಾಸ್ಗೆ ಜೈ ಅಂದ್ಬಿಡ್ತಾನವ. ಆ ತರದ್ದು ಒಂದು ಕ್ರೇಜ್ ಎಲ್ಲಾ ಒಂದು ಅಭಿಮಾನಿಗಳಿಗೂ ದರ್ಶನ್ ಸೆಲೆಬ್ರಿಟಿ ಆದ್ರೆ ದರ್ಶನ್ಗೆ ಮಾತ್ರ ಸೆಲೆಬ್ರಿಟಿ ಅಭಿಮಾನಿಗಳು ಆ ತರ ಅಂತ ಅವ್ರ ಮುಂಚೆನೆ ಹೇಳ್ಬಿಟ್ಟಾರ ಬಿಡ್ರೆ ಅದ್ರ ಬಗ್ಗೆ ನಾ ಏನ್ ಮತ್ತೆ ಪೀಕದೇನ್ ಬೇಕಾಗಿಲ್ಲ. ಯಾಕಂದ್ರ ಈಗ ಕನ್ನಡ ಸಿನಿಮಾ ಬೆಳಿಬೇಕ್ರಿ. ಕನ್ನಡ ಸಿನಿಮಾಕ್ ಸಪೋರ್ಟ್ ಮಾಡ್ರಿ. ಕನ್ನಡಿಗರು ಕನ್ನಡ ಸಿನಿಮಾಕ್ ಸಪೋರ್ಟ್ ಮಾಡ್ಲಾರ್ದ ಮತ್ತೆ ಯಾರಿಗ್ ಮಾಡಕ್ ಆಗ್ತದ್ರಿ? ಎಲ್ಲರಿಗೂ ಮಾಡೋಣ. ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡನೆ ಬಂದವ್ರ ಕನ್ನಡಿಗರು. ಇನ್ ಎಲ್ಲರಿಗೂ ಮಾಡೋಣ, ಎಲ್ಲರಿಗೂ ಬೆಳೆಸೋಣ, ಅದು ಬೇರೆ ವಿಷಯ. ನಮ್ಮ ಕನ್ನಡಿಗರಿಗೆ ಒಂದ್ ಸ್ವಲ್ಪ ಮೊದಲು ಆದ್ಯತೆ ಕೊಡ್ರಿ. ಯಾಕಂದ್ರೆ ಈ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾಗಳಿಗೆ ನಾವು ಕ್ರೇಜ್ ತೋರ್ಸ್ದಾಗನೆ ಈ ತರ ಕ್ರೇಜ್ ಇರ್ಬೇಕ್ರಿ. ಯಾಕಂದ್ರ ಹೊಸ ಕಲಾವಿದರು ಮುಂದೆ ಇನ್ನೂ ಉತ್ಸಾಹದಿಂದ ಬರ್ತಾರ. ಅವರು ತೆರೆ ಮೇಲೆ ಮಿಂಚೋದಕ್ ಒಂದು ಅನುಕೂಲ ಆಗ್ತದ. ನಾವು ಈ ತರ ಮಾಡ್ಬೇಕು, ನಾವು ಈ ತರ ಸಿನಿಮಾಗಳು ಮಾಡಿ ಮುಂದ್ ಬರ್ಬೇಕು. ಈಗ ಏನಾಗ್ಬಿಟ್ಟಿತ್ತು, ಸಿನಿಮಾಗಳಿಂದ ಏನಿಲ್ಲ ಅದಿಲ್ಲ ಇದಿಲ್ಲ ಬ್ಯಾಡ್ ಕಾಮೆಂಟ್ಗಳು ಬ್ಯಾಡ್ ಟಾಕಿಂಗ್ ನಡೀತಿತ್ತು. ಅವೆಲ್ಲ ಬ್ಯಾಡ ಅಂತ ನನ್ಗನ್ಸ್. ಈ ಸಿನಿಮಾದ ಕ್ರೇಜ್ ಅಬ್ಬಬ್ಬ ಅದಕ್ಕೆ ಸಿನಿಮಾ ಅಂದ್ರ ಒಂಥರ ಹುಚ್ಚು ಜನಗಳಿಗೆ. ಅದಕ್ಕೆ ಅದ್ರಾಗ ದರ್ಶನ್ ಬರ್ತಾನ್ರಿ ಪ್ರೇಮ್ ಮ್ಯಾಲ ಅಬ್ಬಬ್ಬ. ನಟ ರಾಕ್ಷಸ ರೀ ಅವ. ನಟ ರಾಕ್ಷಸ ಏನ್ ಹೇಳ್ಬೇಕ್ರಿ ಅವನ್ ಬಗ್ಗೆ ನಾವು. ಆ ಒಂದು ಲುಕ್ ನೋಡ್ರಿ ಒಂದು ಹೆಂಗೈತ್ ನವನೇ. ಹಾ ಕೆಟ್ಟ ಒಂದು ಇದ್ರ ಲುಕ್ ರೀ ಒಂದು ಕದರ್ ಲುಕ್ ಅದು. ಒಂದು ಬೀಡಿ ಹಚ್ಚಿದ್ರು ಕದರ್ರೆ, ಅವನು ಸಿಗರೆಟ್ ಹಚ್ಚಿದ್ರು ಕದರ್ರೆ, ಒಂದು ಹೆಣ್ಣಿನ ಹಿಡಿದ್ರು ಕದರ್ರೆ, ಒಂದು ಹೆಜ್ಜೆ ಇಟ್ರು ಕದರ್ರೆ, ಒಂಟಿ ಒಂಟಿ ಇದ್ದಂಗ ಅಂತ ಒಂದು ದರ್ಶನ್ ಫ್ಯಾನ್ಗಳು ಮತ್ತಿನ್ನ ಕೇಳ್ಬೇಕ್ರೆ ಅವರು ಮತ್ತೆ ಇದ್ದಂಗೆಲ್ಲ ಬಾಸ್ ಇದ್ದಂಗ ಅಭಿಮಾನಿಗಳು ಆದ್ರ ಕಿತ್ತಾರ್ಸ್ಬಿಟ್ರ ಕಡೆ. ಸಿನಿಮಾ ಮಾತ್ರ ಪಕ್ಕಾ ಹಿಟ್ ಅಂತ ಅನ್ಸ್ಲಾಗತೈತ್ರಿ. ಪ್ರೇಕ್ಷಕರು ಬಿಡಂಗಿಲ್ಲ, ಕೈ ಬಿಡಂಗಿಲ್ಲ. ಕನ್ನಡ ಸಿನಿಮಾಗಳು ಬೆಳೆಸ್ರಿ. ಯಾಕಂದ್ರ ಕನ್ನಡ ಸಿನಿಮಾಗಳು ಬೆಳಿಬೇಕು. ನಮ್ಮ ಕನ್ನಡದ ಸಿನಿಮಾ ಬೆಳೆದ್ರನ್ನ ಕನ್ನಡಕ್ಕೆ ಒಂದು ವ್ಯಾಲ್ಯೂ ಬರ್ತದ. ಮುಂದ ಕನ್ನಡ ಸಿನಿಮಾಗಳಿಗೆ ಒಂದು ಒಳ್ಳೆ ಬೆಲೆ ಬರ್ತದ. ಮಾತ್ರ ಯಾರು ಡೆವಿಲ್ ಸಿನಿಮಾ ಮಿಸ್ ಮಾಡ್ಕೋಬೇಡ್ರಿ. ಬಹಳ ಸೂಪರ್ ಆಗೈತಿ. ಒಳ್ಳೆ ಸಿನಿಮಾ, ಕಂಟೆಂಟ್ ಮಾತ್ರ ಸೂಪರ್. ಅವ್ರು ಇವ್ರು ಏನೇನೋ ಹೇಳ್ತಿರ್ತಾರ, ಕೇಳಕ್ ಹೋಗ್ಬೇಡ್ರಿ. ಯಾಕಂದ್ರ ಸಿನಿಮಾ ರೀತಿ ನೋಡ್ಬೇಕು ನಾವು. ಅದು ಇದು ಏನ ಕೊಂಕ ಮನ್ಯಾಗ ಹೆಂಡ್ತಿನ ಮುಂದ್ ಕೂರ್ಸ್ಕೊಂಡ್ ದಿಟ್ಟಿಸ್ ನೋಡಿ ಯಾಕ ನಿನ್ ಮೂಗ್ ಡೊಂಕದಲ್ಲ ಅಂದಂಗ ಇರ್ಬಾರ್ದು. ಎಲ್ಲಾ ಸಿನಿಮಾ ರೀತಿ ನೋಡ್ಬೇಕು. ಅದನ್ ಬಿಟ್ಟು ನಾನ್ ಹೆಂಡ್ತಿ ಯಾಕ ಮೂಗ್ ಡೊಂಕದ, ನನ್ನ ಹೆಂಡ್ತಿ ಕಣ್ಣು ಯಾಕ ವಕ್ರ ಅದ ಅಂತ ಹೇಳಿ ನೋಡ್ಕೊಂಡ್ ಕೊಡ್ಬಾರ್ದು. ಒಂದೊಂದಿಷ್ಟು ಮಿಸ್ಟೇಕ್ಸ್ ಗಳು ಇರ್ತಾವ, ಎಲ್ಲಾ ತಲೆ ಕೆಡ್ಸ್ಕೊಬಾರ್ದು. ಮಿಸ್ಟೇಕ್ಸ್ ಮನುಷ್ಯ ಅಂತಂದ್ಮ್ಯಾಗ ನಮ್ಮ ಎಲ್ಲಾ ಸ್ವಾಪ ಗುಣ ಮಾಡ್ಕೊಂಡು ಸುಮ್ಮನೆ ಶಾಂತವಾಗಿದ್ದೀನಿ ಅಂತ ಹೇಳಿ ಗಪ್ಪನ ಕುಂತ್ಬಿಟ್ರು ಸನ್ಯಾಸಿ ಆಗ್ಬೇಕು ಅವ. ಸಾಂಸಾರಿಕ ಮನುಷ್ಯ ಆಗಲ್ಲ. ಯಾಕಂದ್ರೆ ಎಲ್ಲಾ ತರ ಇರ್ಬೇಕಾಗ್ತದ. ಮನುಷ್ಯ ಎಲ್ಲಾರು ಪ್ರತಿಯೊಬ್ಬನಲ್ಲೂ ಒಂದು ಒಳ್ಳೆ ಗುಣ ಇದ್ರೆ ಇನ್ನೊಂದು ಕೆಟ್ಟ ಗುಣ ಇದ್ದೇ ಇರ್ತದೆ. ಸೈಡ್ ಒಂದು ಇದ್ದೇ ಇರ್ತದೆ. ನಮ್ಮಲ್ಲೂ ಕೂಡ ನಿಮ್ಮಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಒಂದೊಂದು ಸೈಡಿಗೆ ಇರೋದೇ ಅದು ಕಲಬೆರಿಕೆ. ಯಾಕಂದ್ರೆ ಮನಸ್ಸಲ್ಲ, ಮನುಷ್ಯನ ಮನಸ್ಸು ಹುಳಿ ಉಪ್ಪು ಖಾರ ಎಲ್ಲ ಚಪ್ಪರಿಸಿ ಬಿಡಿತಾನ. ಮತ್ತೆ ಇವೆಲ್ಲ ಇರೋದಿಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಬೇಕ್ರಿ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು. ನನಗೂ 108 ಕಾಮೆಂಟ್ ಹಾಕ್ಬೋದು ನೀವು, ಬಟ್ ಹಾಕಿದ್ರೆ ನೋ ಪ್ರಾಬ್ಲಮ್. ಯಾಕಂದ್ರೆ ನಿಮ್ ಸಿಟ್ಟಿಗೆ ನೀವು ಹಾಕಿರ್ತೀರಿ, ನಾನು ಜೋಶಿಗೆ ನಾ ಹಿಂಗೆ ಹೇಳಿರ್ತೀನಿ, ನೋ ಪ್ರಾಬ್ಲಮ್. ನೀವು ಏನ್ ಬೇಕಾದ್ರೂ ಹಾಕೊಡ್ರಿ. ಬಟ್ ಏನಂದ್ರೆ ಕನ್ನಡ ಸಿನಿಮಾ ಬೆಳೆಸ್ರಿ, ನಮಗೊಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ, ಪ್ರೀತಿ ವಿಶ್ವಾಸ ತೋರ್ಸರಿ. ಬೈಯರಿ ನಾವು ಹೊಡೆದಾರ ಬಿಡ್ರಿ, ಏನ್ ನೋ ಪ್ರಾಬ್ಲಮ್ ನಮ್ಗೆ. ಯಾಕಂದ್ರೆ ತಯಾರಿ ನಾವು ಕನ್ನಡ ಪ್ರೇಕ್ಷಕರ ಹಂಗೀರಂತ ನಮ್ಗೆ ಗೊತ್ತದ, ಬೆಳೆಸ್ತೀರಿ ಅಂತ ಗೊತ್ತದ. ಮತ್ತೆ ಬೇರೆ ತರ ಅಲ್ಲ. ಅವೆಲ್ಲ ನೋಡ್ಬೇಕು. ಯಾಕಂದ್ರೆ ಸಿನಿಮಾ ಬೆಳೆಸ್ಬೇಕು. ಮತ್ತೆ ನಾವೆಲ್ಲ ಅದನ್ನ ನೋಡಿ ಸಪೋರ್ಟ್ ಮಾಡ್ದಾಗಲ್ಲ ಅವ್ರಿಗೆಲ್ಲ ಇನ್ನೂ ಜೋಶ್ ಬಂದು ಬೇರೆ ರೀತಿ ಮಾಡ್ಕೊಳಕ್ ಅನುಕೂಲ ಆಗತ್ತೆ. ಅದ್ಭುತ, ಒಳ್ಳೆ ಮೆಸೇಜ್ ಇಟ್ಟಾರ. ನನಗನ್ನಿಸ್ತು ಅವ್ರ ಸುತ್ತಮುತ್ತ ತಿರುಗಿದ ಚಕ್ರನೇ ಈ ಸಿನಿಮಾ ಅಂತ ಹೇಳ್ಬಹುದು. ಅವು ಒಂದಿಷ್ಟು ಮೆಸೇಜ್ಗಳು ಹಂಗದ, ಹಂಗ್ ಕಂಡಿತ್ ನನಗ. ನಿಮ್ಗೆ ಹೆಂಗ್ ಕಾಣತ್ತ ಹೋಗಿ ಸಿನಿಮಾ ನೋಡ್ರಿ ಗೊತ್ತಾಗ್ತದ. ದರ್ಶನ್ ಅವ್ರ ಫ್ಯಾನ್ಸ್ಗಂತೂ ಏಳತೀರದ ಒಂದು ಸಡಗರ.
ಒಬ್ಬ ಮಾಡ್ಸ್ಯಾನ್ರಿ ಅನ್ನ ಸಂತರ್ಪಣೆ ಬಿರಿಯಾನಿನೇ ಮಾಡಿಸಿ ಹಾಕ್ಲಕತ್ತಾನ್ರಿ ಎಷ್ಟು ಜನಕ್ರಿ. ಒಬ್ಬ ಥಿಯೇಟರ್ದಾಗ ಸಿನಿಮಾ ನೋಡ್ಲಕತ್ತೀವಿ, ದೊಡ್ಡ ಬಾಕ್ಸೆ ಹೊತ್ಕೊಂಡು ಬಂದ್ಬಿಟ್ರಿ. ಯಾಕಪ್ಪ ಇವ ಹಿಂಗೆ ಯಾಕೆ ಬರ್ತಾನ ಅಂತ ನಾ ಅಂತೀನಿ. ಅಣ್ಣ ಯಾರು ಬೇಜಾರ್ ಮಾಡ್ಕೊಬೇಡ್ರಿ, ಸ್ವಲ್ಪ ಬಾಸ್ ಹಬ್ಬ ಇದು, ಅದಕ್ಕಾಗಿ ಸ್ವೀಟ್ ಹಚ್ತೀವಿ ಅಂತ ಲಾಡು ಕೊಟ್ಕೊಂತ ಹೋಗ್ತಾನ್ರಿ. ಒಬ್ಬ ನಮ್ ದೋಸ್ತು ಒಂದ್ ಬೇಡ ನನಗೆ ಎರಡು ಬೇಕಂದ, ಅವ ಎರಡು ಕೊಟ್ಟೋದ. ಅವ ಯಾವ ಇದು ಇಲ್ಲ, ಎಲ್ಲರಿಗೂ ಬೇಕು ಇಲ್ಲ ಹೇಳೋದು ಸಿಕ್ಕಂಗ ಹಂಚಿ ಅಬ್ಬಾಬು ಎಷ್ಟು ಖುಷಿ ವ್ಯಕ್ತಪಡಿಸ್ಕೊಂತಾರ. ಏನು ಅದೇ ರೀ ಫ್ಯಾನ್ಸ್ ಅಂದ್ರ, ಹಾ ಅಭಿಮಾನ ಅಂದ್ರ ಆ ಒಂದ್ ಇದ್ರಾಗ ಹೋದ್ರನೆ ಗೊತ್ತಾಗ್ತದ ಅಭಿಮಾನಿಗಳಂದ್ರೆ ಏನನ್ನೋದು. ಅಷ್ಟೊಂದು ಪ್ರೀತಿ ವಿಶ್ವಾಸ ಒಂದು ಅವ್ರ ಸೆಲೆಬ್ರಿಟಿಗೆ ತೋರಿಸ್ತಾರ್ರಿ ಕನ್ನಡ ಜನತೆ. ಈ ರೀತಿ ಸಿನಿಮಾಗಳು ಬರ್ಬೇಕು. ಯಾಕಂದ್ರ ನಮಗೂ ಒಂದ್ ಏನೋ ನೋಡೋದಕ್ ಒಂದು ಕ್ರೇಜ್, ಸಿನಿಮಾ ಕ್ರೇಜ್ ಇದ್ರನೆ ಚಂದ. ಬೇರೆ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಈ ತರ ಎಲ್ಲ ಸಿನಿಮಾಗಳು ಒಂದ್ ಮಟ್ಟಕ್ಕೆ ಹೋಗ್ತಾವ. ನಮ್ಮ ಸಿನಿಮಾಗಳು ಒಂದ್ ಸ್ವಲ್ಪ ಡಲ್ ಆಗಿದ್ವು. ಇಷ್ಟು ದಿನ ಈ ತರದ್ದು ಒಂದು ಕ್ರೇಜ್ ನೋಡಕ್ ಆಗಿರ್ಲಿಲ್ಲ. ನಾನ್ ಫಸ್ಟ್ ಟೈಮ್ ಈ ತರ ಸಿನಿಮಾದ ಬಗ್ಗೆ ಮಾತಾಡ್ಲಕತ್ತೀನ್ರಿ. ಇನ್ನು ಮುಂದೆ ಎಲ್ಲಾ ಸಿನಿಮಾಗಳ ಬಗ್ಗೆನೂ ಮಾತಾಡ್ತೀನಿ. ಇನ್ನೇನ್ ಬರ್ತದ, ಸುದೀಪ್ ಅವ್ರದ್ದು ಮಾರ್ಕ್ ಬರ್ತದ, ಆಮೇಲೆ ನಮ್ಮ ಅರ್ಜುನ್ ಜನ್ಯ ಅವ್ರದ್ದು 45 ಬರ್ತದ. ಅಯ್ಯೋ ಏನ್ ಸಿನಿಮಾಗಳು ಈ ತರ ಬಂದ್ರನ ನಮಗೊಂಥರ ಖುಷಿ, ನಮಗೊಂಥರ ಉತ್ಸಾಹ. ಸಿನಿಮಾಗಳು ಈ ತರ ನೋಡ್ಲಾರ್ದ ಬಹಳ ದಿನ ಆಗಿತ್ತು, ಬಹಳ ಚಂದ ಅನಿಸ್ತು. ನಾನ್ ನೋಡಿದ್ ಮಾತ್ರ ನಾ ಹೇಳ್ಬಿಟ್ಟೆ. ಇನ್ನೇನ್ ನಾ ಹೇಳಿ ಕೊನೆಗೆ ವಿಡಿಯೋ ನಿಮಗ ಕ್ಲಿಪ್ಗಳು ತೋರಿಸಿ ಕೈ ತೊಳ್ಕೊಂಡ್ಬಿಡ್ತೇನೆ. ನಮಸ್ಕಾರ ರೀ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ನಿನ್ನೆಯಿಂದ ಮಾತ್ರ ಫುಲ್ ಅಪರ ಪ್ರಸಾರ ಥಿಯೇಟರ್ ಮುಂದೆ. ಆಕ್ಚುಲಿ ಹೇಳ್ಬೇಕಾದ್ರೆ ನಾನು 2 ಟೈಮ್ಸ್ ನೋಡಿರೋದು ಸಿನಿಮಾ. ಬೆಳಗ್ಗೆ ನೋಡ್ಬಿಟ್ಟು ಮತ್ತೆ 10 ಶೋ ಇಂದ ಸ್ಟಾರ್ಟ್ ಆಗಿರೋದು. 1 ಶೋ ಮುಗಿಸ್ಬಿಟ್ಟು ಆಚೆ ಬರ್ತಾ ಇದೀನಿ. ಗ್ರೌಂಡ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಇದೆ. ಮೂವಿ ಅಲ್ಟಿಮೇಟ್. ದರ್ಶನ್ ಮಾಸ್ ಅಂದ್ರೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಬಂದಿದ್ದಾರೆ ಇವತ್ತು ದಿವಸ. ಬ್ಯೂಟಿಫುಲ್ ಆಗಿತ್ತು ಸಿನಿಮಾ. ಈ ಆಟೆ ಅವರಿಗೆ ಕೆಲವೊಂದು ಕಾರಣಾಂತರಗಳಿಂದ ಒಮ್ಮಾಗಿನಿಂದ ಅವ್ರನ್ನ ಹೊರಗಿರ್ಬೋದು. ಅಭಿಮಾನಿಗಳು ಮನದಲ್ಲಿ ಯಾವತ್ತೂ ಸದಾ ನಮ್ಮ ಜೊತೆಗಿದ್ದವಕ್ಕೆ ಎಲ್ಲ ಅಭಿಮಾನಿಗಳು ಇಷ್ಟಪಟ್ಟು ಪೈಸಾ ವಸೂಲಿ ಫಿಲಂ ಅಂದ್ರೆ ನಮ್ಮ ನಿಜ ಕನ್ನಡ ಫಿಲಂ. ನಮ್ಮ ನಾಡ ನುಡಿಗೆ ಯಾರು ಇವತ್ತು ನಗು ಇರ್ತಾರೆ ಅಂದ್ರೆ ನಮ್ಮ ಡಿ ಬಾಸ್ ಒಬ್ರೆ ಕೊಡಪಟ್ಟು ನಿಲ್ಲೋದು. ಮೂವಿ ಚೆನ್ನಾಗಿದೆ. ಕನ್ನಡ ಸಿನಿಮಾ ಬೆಳೆಸಿ ಯಾರು ಬೇಡ ಯಾರಿಗೂ ನಮ್ಮ ಕನ್ನಡ ಸಿನಿಮಾ ಯಾರೇ ಆಕ್ಟಿಂಗ್ ಮಾಡಿದ್ರು ನಮ್ಮ ಕನ್ನಡ ಸಿನಿಮಾ ಸೂಪರ್ ಆಗಿ ಮೂವಿ ಬಂದಿದೆ. ಇಷ್ಟು ಒಳ್ಳೆ ಮೂವಿ, ಫಸ್ಟ್ ಕ್ಲಾಸ್ ನೋಡಿ ನೋಡಿ ನೋಡಿ. ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತೀನಿ, ಫಿಲಂ ಮಾತ್ರ ಭಯಂಕರ ಐತೆ, ಭಯಂಕರ ಐತೆ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಅಂದು ಕಿಚ್ಚ ಸುದೀಪ್ ಅಂಡ್ ದರ್ಶನ್ ಸರ್ ಇಬ್ರು ಒಂದಾಗಬೇಕು. ಆದಷ್ಟು ದರ್ಶನ್ ಸರ್ ರಿಲೀಸ್ ಆಗ್ತಿರ್ಲಿ ಅಂತ ದೇವರ ಹತ್ರ ಕೇಳ್ಬೇಕು. ಫಿಲಂ ಮಾತ್ರ ಭಯಂಕರ ಐತೆ. ಕಿಚ್ಚ ಸುದೀಪ್ ಸರ್ ಅಂಡ್ ದರ್ಶನ್ ಸರ್ ಇಬ್ರು ಒಂದಾಗಬೇಕು, ಒಂದಾಗಲೇಬೇಕು. ತುಂಬಾ ಚೆನ್ನಾಗಿದೆ. ಫಸ್ಟ್ ನಾನು ಯಾವತ್ತೂ ಬಂದಿಲ್ಲ, ಇವತ್ತೇ ಬಂದಿರೋದು. ತುಂಬಾ ಚೆನ್ನಾಗಿದ್ದಾರೆ. ಡಿ ಬಾಸ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಮೂವಿ 100 ಪಕ್ಕ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದೆ ಲೆವೆಲ್. ಸಿನಿಮಾ ಬೇರೆನೇ ಲೆವೆಲ್. ಫ್ಯಾನ್ಸ್ ಅವ್ರು ಡಿಸೈಡ್ ಮಾಡ್ಕೊಟ್ಟಿದ್ ನಮ್ಮ ಡಿ ಬಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವ್ರದೇ ರೇಸು. ತಲೆ ಎತ್ತಿ ನೋಡ್ಬೇಕು ಮಗ, ಅಣ್ಣ ಟಾಪು. ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪು. ಡಿ ಬಾಸ್ ಸಿನಿಮಾ ಟ್ಯಾಗಿಸ್ ಬರ್ತಿದೆ ಅಂತಂದ್ರೆ ತೆಲುಗು ತಮಿಳ್ ಫಿಲಮ್ಗೆ ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜ್ ಇಷ್ಟ ಇರುತ್ತೆ. ಜನ ಸಿನಿಮಾ ನೋಡಕ್ ಬರ್ತಿಲ್ಲ, ಟ್ಯಾಗಿಸ್ ಅಂತಿದ್ದು ಜಮಾನ ಬರ್ಕೊಂಡಾಗ ಬಂದಿರೋದು ಬಾಕ್ಸ್ ಆಫೀಸ್ ಸೂಪರ್. 2010 ಹೊರಗಿದ್ದು 100 days ಓಡಿದ್ ಸಾಕು. 2010 100 days ಓಡಿದ್ ಸಾಕು. ಅಣ್ಣ ಈಚೆ ಬಂದ್ರೆ ಎತ್ತೋಬೇಕು ಮಗ. ಆರ್ತಿ ಇಂಡಸ್ಟ್ರಿಗೆ ದಾಸ ಡಿ ಬಾಸ. ಜೈ ಡಿ ಬಾಸ್.